ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅಂತ ಅಂದರೆ ನಿಮ್ಮ ಒಂದು ರಿಕ್ವೆಸ್ಟ್ ವಿಡಿಯೋ ತೊಗೊಂಬಂದಿದ್ದೀನಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಪ್ರತಿಯೊಬ್ಬರು ನೀವು ಟೈಲರಿಂಗ್ ಕಲಿತಾ ಇದ್ದೀರಾ, ನೀವು ಬ್ಲೌಸ್ ಹೊಲಿತಾ ಇದ್ದೀರಾ ಅಂತ ಅಂದರೆ ಈ ಒಂದು ಟಿಪ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನಂತ ಅಂದರೆ, ನೀವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿತಾ ಇದ್ದೀರಾ ಅಂದರೆ ಪ್ರಿನ್ಸೆಸ್ ಕಟ್ಟಲ್ಲಿ ಸೇಮ್ ಟು ಸೇಮ್ ಇರಲ್ಲ ಅಳತೆ. ಒಂದು ಡೀಪ್ ನೆಕ್ಕಲ್ಲೂ ಪ್ರಿನ್ಸೆಸ್ ಕಟ್ ಹೊಲಿಬೋದು, ಮತ್ತು ಬೋಟ್ ನೆಕ್ಕಲ್ಲೂ ಕೂಡ ಪ್ರಿನ್ಸೆಸ್ ಕಟ್ ಹೊಲಿಬೋದು. ಬೋಟ್ ನೆಕ್ಕಲ್ಲೇ ಅಳತೆ ಬೇರೆ ಇರುತ್ತೆ, ಡೀಪ್ ನೆಕ್ಕಲ್ಲೇ ಅಳತೆ ಬೇರೆ ಇರುತ್ತೆ. ನನಗೆ ಇದನ್ನು ಕಮೆಂಟಲ್ಲೂ ಕೂಡ ಕೇಳಿದ್ರು, ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಬೋಟ್ ನೆಕ್ಕಲ್ಲಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಆ ಟಾಪಿಕ್ ತೊಗೊಂಬಂದಿದ್ದೀನಿ. ಡೀಪ್ ನೆಕ್ ಅಂತಂದರೆ ನಾರ್ಮಲ್ ಬ್ಲೌಸು 4x ಬ್ಲೌಸ್ಗೆ ನಾವು ಯಾವ ರೀತಿ ಅಳತೆ ತೊಗೋತೀವಿ ಸೇಮ್ ಅದೇ ರೀತಿ ಅಳತೆ ತೊಗೊಂಡು ನೀವು ಕಟ್ಟಿಂಗ್ ಮಾಡ್ಬೋದು. ಬಟ್ ಬೋಟ್ ನೆಕ್ ಬ್ಲೌಸು ಅಂತ ಅಂದರೆ ಆ ರೀತಿ ಅಳತೆ ತೊಗೊಳಕ್ಕಾಗಲ್ಲ ನೀವು, ಅದು ಬೇರೆ ಒಂದು ಅಳತೆ ಬೇರೆ ಆಗೋಗ್ಬಿಡುತ್ತೆ. ಅಂದರೆ ಅದು ನೀವು ಕಾಲರ್ ಬ್ಲೌಸ್ಗೆ ನೀವು ತೊಗೋತಿರಲ್ಲ ಆ ರೀತಿ ತೊಗೋಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇವತ್ತು ನಾನು ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಡಿಸೈನು ಬರುತ್ತೆ, ಒಂದು ಯುನಿಕ್ ಡಿಸೈನು. ಸ್ವಲ್ಪ ನೀವು ಡಿಸೈನ್ ಬೇಡ ಅಂತಂದರೆ ಚೇಂಜ್ ಮಾಡ್ಕೋಬೋದು, ಇಲ್ಲಾಂತಂದರೆ ಫುಲ್ ಪ್ಯಾಕ್ ಇಟ್ಕೋಬೋದು. ನಾನು ಡಿಸೈನ್ ಅಂದರೆ ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ಅವ್ರು ಹೇಳಿದ್ರು ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಈ ಒಂದು ಬ್ಲೌಸ್ನ ಕಟ್ಟಿಂಗ್ ನಾನು ನಿಮಗೆ ಕಮೆಂಟಲ್ಲೂ ಕೂಡ ನೀವು ಕೇಳಿದ್ರಿ, ಬಟ್ ಕಸ್ಟಮರು ಕೂಡ ಹೇಳಿದರು ತುಂಬ ಟೈಮ್ ಕಡಿಮೆ ಇತ್ತು. ಸೊ ಅದರಲ್ಲೂ ಕೂಡ ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಅಂದರೆ ವೀಡಿಯೋ ಮಾಡೋದಕ್ಕೆ. ಯಾಕಂದರೆ ವೀಡಿಯೋ ಮಾಡೋದ್ರಿಂದ ಒಂದು ಬ್ಲೌಸ್ನ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ 1 ಗಂಟೆ ಟೈಮಲ್ಲಿ ಆಗೋಗ್ಬಿಡುತ್ತೆ. ಬಟ್ ಅದನ್ನು ವೀಡಿಯೋ ಮಾಡಿಬಿಟ್ಟು ನಾವು ಮಾಡ್ತೀವಿ ಅಂತಂದರೆ ತುಂಬ ಲಾಂಗ್ ಟೈಮ್ ಆಗೋಗುತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಗ ಅರ್ಜೆಂಟು ಬ್ಲೌಸನ್ನು ಕೊಡಬೇಕು, ಪ್ಲಸ್ ವೀಡಿಯೋನೂ ಮಾಡಬೇಕು. ಯಾಕಂದರೆ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಇವಾಗ ಒಂದು ಸ್ವಲ್ಪ ಜಾಸ್ತಿ ಎಡಿಟಿಂಗ್, ವೀಡಿಯೋ ಮಾಡೋದಕ್ಕೆ ಮಾಡಿಬಿಡ್ಬೋದು, ಬಟ್ ಎಡಿಟಿಂಗ್ಗೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ದಿನದಲ್ಲಿ ನಾನು ಒಂದು ಸ್ವಲ್ಪ ಎಡಿಟಿಂಗಿಗೆ ಒಂದು ಸ್ವಲ್ಪ ಬೇರೆಯವ್ರನ್ನ ನಾನು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಅದೆಲ್ಲ ಕಂಪ್ಲೀಟ್ ಆಯಿತು ಅಂತ ಅಂದರೆ ಎಕ್ಸ್ಟ್ರಾ ವರ್ಕ್ಗೆ ಅಂತ ಅಂದ್ಬಿಟ್ಟು ಒಬ್ಬರು ಲೇಡೀಸ್ ಇದ್ದಾರೆ, ಬಟ್ ಮುಂಬೈನಲ್ಲಿ ಕನ್ನಡದವ್ರು ಸಿಗೋದು ತುಂಬ ಕಷ್ಟ, ಅಂದರೆ ಈ ಥರ ವರ್ಕ್ಗೆ. ಏಕೆ ಅಂತ ಅಂದರೆ ನಾರ್ಮಲಿ ಹಿಂದಿ ಲ್ಯಾಂಗ್ವೇಜಲ್ಲಾದರೆ ತುಂಬ ಜನ ಇರ್ತಾರೆ, ಬಟ್ ನನಗೆ ಕನ್ನಡದವ್ರು ಬೇಕಂದರೆ ನಾನು ಮಾತಾಡೋದು ಏನು ಮಾತಾಡ್ತೀನಿ ಅದನ್ನು ಅವರು ಅರ್ಥ ಮಾಡ್ಕೊಂಡು ಎಡಿಟಿಂಗ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಈಗ ಒಬ್ಬರು ಸಿಕ್ಕಿದ್ದಾರೆ, ನೋಡೋಣ ಅವ್ರು ಎಷ್ಟು ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ, ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ ಗೊತ್ತಾಗ್ತಿಲ್ಲ. ನನಗೂ ಹೇಳ್ಕೊಡ್ಬೇಕು, ಅವ್ರಿಗೂ ಕೂಡ ಎಡಿಟಿಂಗ್ ಎಲ್ಲ ಕಲಿಸ್ಕೊಡ್ಬೇಕು. ಅದಾದಮೇಲೆ ಅವರು ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ನೋಡೋಣ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಡೈಲಿ ವಿಡಿಯೋ ಗೊತ್ತು ಅಂತ ಅಂದರೆ ತಿಳ್ಕೊಳ್ಳಿ ಅವರಿದ್ದಾರೆ ಅಂತ ನಾನು ಹೇಳ್ತೀನಿ ನಾನು ನಿಮಗೆ. ಬನ್ನಿ, ಇವತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಅದು ಬೋಟ್ ನೆಕ್ಕಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಟೈಮು ಆಯಿತು, ನನ್ನ ಸ್ಟೂಡೆಂಟ್ ಬರೋ ಟೈಮ್ ಆಯಿತು, ಬೇಗ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ನಾನಿಲ್ಲಿ ಸೀರೆಯಿಂದ ಕೊಟ್ಟಿರುವಂಥ ಒಂದು ಸೀರೆ ಬ್ಲೌಸ್ ಪೀಸ್ ಇದು. ಇದರಲ್ಲಿ ನಾನು ತೊಗೊಂಡಿದ್ದೀನಿ 1 ಮೀಟ್ರ್. ನಾನು ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಅಸ್ತರ್ ಪೀಸ್ ತೊಗೊಂಡಿದ್ದೀನಿ. ಈ ಲೈನಿಂಗ್ ಪೀಸ್ನ ಏನು ಮಾಡಬೇಕು, ಹಿಂದಿಲಿ ಅಸ್ತರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಲೈನಿಂಗ್ ಅಂತ ಹೇಳ್ತೀವಿ, ಕೆಲವೊಂದು ಸರಿ ಮಿಸ್ ಮ್ಯಾಚ್ ಆಗುತ್ತೆ, ಸಾರಿ. ನೋಡಿ, ಫಸ್ಟ್ ನಾನಿಲ್ಲಿ ಲೈನಿಂಗ್ ಪೀಸ್ನ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿಕೊಂಡು ಲೆಂತ್ ತೊಗೋತಾ ಇದ್ದೀನಿ. ಲೆಂತ್ 14 ಇಂಚಿದೆ, 15 ಇಂಚ್ ತೊಗೋತಾ ಇದ್ದೀನಿ. ಶೋಲ್ಡರ್ ನಾನಿಲ್ಲಿ 7 ಇಂಚ್ ತೊಗೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಆರ್ಮೋ ಲೆಂತ್ ಇದೆಯಲ್ಲ, ಆರ್ಮೋ ಲೆಂತ್ ನಾನಿಲ್ಲಿ 7.5 ಇಂಚ್ ತೊಗೋತಿದ್ದೀನಿ, ಅಂದರೆ 7.5 ಇಂಚ್ ತೊಗೋತಿದ್ದೀನಿ. ಚೆಸ್ಟ್ ರೌಂಡ್ ನಾನಿಲ್ಲಿ ತೊಗೋತಿರುವಂಥದ್ದು 9 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೋದು. ಈ ಥರ ಒಂದು ಲೈನಲ್ಲಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚ್ ತೊಗೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಅದಾದಮೇಲೆ ಏನು ಮಾಡಬೇಕು, ನೆಕ್ಸ್ಟು ನಾನಿಲ್ಲಿ 3 ಇಂಚ್ಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ನಾನು ಮೊದಲೇ ಹೇಳಿದೆ ಬೋಟ್ ನೆಕ್ಕಲ್ಲಿ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲೂ ಕೂಡ 3 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಾರ್ಮಲಾಗಿ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು. ಕೆಳಗಡೆ ಸೈಡಿಂದ ಇಲ್ಲಿ 3.5 ಇಂಚ್ ತೊಗೊಂಡು ಇಲ್ಲೂ ಕೂಡ 3.5 ಇಂಚ್ ಇಲ್ಲಿ ತೊಗೋತಾ ಇದ್ದೀನಿ. ಇಲ್ಲಿ 3.5 ಇಂಚ್ ತೊಗೊಂಡು ಏನು ಮಾಡಬೇಕು, ಇದನ್ನು ಹೀಗೆ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಇಲ್ಲಿ ಬಾಕ್ಸ್ ಟೈಪಲ್ಲಿ ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ಒಂದು ಶೇಪ್ ಕೊಡ್ತಾಯಿದ್ದೀನಿ, ನಾರ್ಮಲ್ ಬೋಟ್ ನೆಕ್ ಶೇಪು. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಕೊಡ್ತಾಯಿದ್ದೀನಿ. ಇಲ್ಲಿ 2 ಇಂಚಲ್ಲಿ ನಾನು ತೊಗೊಂಡು, ಈ 2 ಇಂಚ್ ಮಾತ್ರ ಇದೆ, ಇದನ್ನು ಇಲ್ಲಿ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಯಾವ ರೀತಿ ಡಿಸೈನ್ ಬರುತ್ತೆ ನಾನು ನಿಮಗೆ ಮುಂದೆ ವೀಡಿಯೋಗಳೆಲ್ಲ ಹೇಳ್ತೀನಿ. ಇದು ನೋಡಿ, ಇಲ್ಲಿ ಡೋರಿ ಬರುತ್ತೆ, ಇಲ್ಲಿ ಚಿಕ್ಕಕ್ಕೆ ಡೋರಿಗಳು ಬರುತ್ತೆ, ಅಂದರೆ ನಾಡಿ ನಾವು ಹೇಳ್ತೀವಲ್ಲ, ಒಂದು ಲಟ್ಕನ್ ಡೋರಿ, ಅದು ಡಿಸೈನಾಗಿ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ 1/4 ಇಂಚು ನಾವಿಲ್ಲಿ ಡೌನಿಂಗ್ ಮಾಡಬೇಕು. ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ, ತುಂಬ ಸಿಂಪಲಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ. ಈ ಒಂದು ಬ್ಲೌಸ್ ಅಳತೆ ನಿಮಗೆ ಫುಲ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಬ್ಲೌಸ್ ಅಳತೆ ಪೂರ್ತಿ ಇರುತ್ತೆ ನಿಮಗೆ.
ಮತ್ತು ಬೆಲ್ಲೈಕಾನಲ್ಲೂ ಕೂಡ ನಿಮಗೆ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಬೆಲ್ಲೈಕಾನ್ ಅಂತ ಇದ್ದೀನಿ, ಲಾಸ್ಟ್ ವಿಡಿಯೋ ಎಂಡಿಂಗ್ ಉಂಟಲ್ಲ, ಎಂಡಿಂಗಲ್ಲೂ ಕೂಡ ನಿಮಗೆ ಕೆಲವೊಂದು ವೀಡಿಯೋಗಳು ಸಿಗುತ್ತೆ, ನೋಡ್ಬೋದು. ಅದಾದಮೇಲೆ ಏನು ಮಾಡಬೇಕು, ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿನೇ, ಏಕೆಂದರೆ ಇವಾಗ ಓಪನ್ ಪಾರ್ಟ್ ಆ ಕಡೆ ಸೈಡ್ ಇದೆ, ಎಕ್ಸಾಕ್ಟ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಪ್ಲಸ್ ಮೈನಸ್ ಏನು ಮಾಡ್ಕೊಳ್ಳೋಕೆ ಹೋಗಬಾರ್ದು, ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. ನಾನು ಹೇಳ್ತೀನಿ ಮುಂದೆ ಎಲ್ಲೆಲ್ಲಿ ಪ್ಲಸ್ ಮಾಡಬೇಕು ಅಂತ. ನೋಡಿ, ಇಲ್ಲಿ ಪ್ಲಸ್ ಮಾಡಬೇಕು. ಫಸ್ಟು ಕೆಳಗಡೆ ಇಂಚು 1 ಇಂಚು ಎಕ್ಸ್ಟ್ರಾ ತೊಗೊಂಡೆ. ಇವಾಗ ಈ ಭಾಗದಲ್ಲಿ ಮೇಲ್ಗಡೆ ಸೈಡ್ ಅರ್ಧ ಇಂಚು, ಕೆಳಗಡೆ ಸೈಡು 1.5 ಇಂಚು, ನೆನ್ಪಿಟ್ಕೊಳ್ಳಿ 1.5 ಇಂಚು, ಏಕೆಂದರೆ ಇದು 36 ಬ್ಲೌಸು, ಅದಕ್ಕೋಸ್ಕರ ನಾನು ಇಲ್ಲಿ 1.5 ಇಂಚ್ ತೊಗೋತಾ ಇದ್ದೀನಿ. ಈ ಥರ ನೀವು ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಶೋಲ್ಡರ್ ನಾನು ಎಷ್ಟು ತೊಗೊಂಡಿದ್ದು, 7 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ, ನೆನ್ಪಿಟ್ಕೊಳ್ಳಿ 5.5 ಇಂಚಲ್ಲ, ಇದು ಬೋಟ್ ನೆಕ್ಕಲ್ಲಿರುತ್ತೆ. ಮತ್ತು ಆರ್ಮೋಲ್ ಯಾವ ರೀತಿ ಇದೆಯೋ ಇದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿ ಕಂಡ್ರಿ ಇದು, ತುಂಬ ಅಂದರೆ ತುಂಬಾ ಈಸಿ, ಬಟ್ ಕನ್ಫ್ಯೂಸ್ ಆಗೋಕ್ಕೆ ಹೋಗಬಾರ್ದು ಅಷ್ಟೇ ಜಾಸ್ತಿ. ಮತ್ತು ಇಲ್ಲೂ ಕೂಡ ಓನ್ಲಿ 1/4 ಇಂಚ್ ಬಿಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ, ಜಾಸ್ತಿ ಎಕ್ಸಾಕ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದೇನು ಬೇಡ. ಒಂದು ಸ್ವಲ್ಪ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟ್ನ ನಾನು ಸೈಡಲ್ಲಿ ಇಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೀವು ಡಿಸೈನ್ ಬೇಡ ಅಂತಾರೆ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಈ ಭಾಗದಲ್ಲಿ 3.5 ಇಂಚ್ ತೊಗೊಳ್ಳಿ, ಚಿಕ್ಕದಾಗಿ ಕಟ್ಕೊಡಿ ಇಲ್ಲಿ. ಮತ್ತು ಅದಾದಮೇಲೆ ಈ ಭಾಗದಲ್ಲಿ ಎಷ್ಟು, ಇಲ್ಲಿ ನಾನು ಇಲ್ಲಿ 6 ಇಂಚ್ ತೊಗೋತಾ ಇದ್ದೀನಿ. ಫ್ರಂಟ್ ಪಾರ್ಟು 6 ಇಂಚ್ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಇದು ಡೀಪ್ ಆಯ್ತಲ್ವ ಅಂತ ಅಂದ್ಬಿಟ್ಟು. ಬಟ್ ಬ್ಯಾಕಲ್ಲಿ ನಾನು ಡೀಪ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಫ್ರಂಟು ಕೂಡ ನಾವು ಸೇಮ್ ಅಳತೆ ತೊಗೋಬೇಕಾಗುತ್ತೆ. ಫ್ರಂಟಲ್ಲಿ ಡೀಪ್ ಬೇಕಿತ್ತು, ಬ್ಯಾಕಲ್ಲಿ ಅವ್ರಿಗೆ ಪ್ಯಾಕ್ ಬೇಕಿತ್ತು. ಈ ಭಾಗದಲ್ಲಿ ಫಸ್ಟು ನಾನು 3.5 ಇಂಚ್ ತೊಗೊಂಡೆ, ಅದಾದಮೇಲೆ 1.5 ಇಂಚ್ ತೊಗೊಂಡೆ. ಟಕ್ಸ್ ಪಾಯಿಂಟ್ ಎಷ್ಟು ಅಂತ ಕರೆಕ್ಟಾಗಿ ನಿಮ್ಮ ಒಂದು ಬ್ಲೌಸ್ ಟಕ್ಸ್ ಪಾಯಿಂಟ್ ತೊಗೊಂಡು ಈ ರೀತಿ ಈ ಮಾರ್ಕಿಂಗ್ ಮಾಡಿಕೊಂಡು ಈ ಭಾಗದಲ್ಲಿ ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಅದಾದಮೇಲೆ ಈ ರೀತಿ ಒಂದು ಶೇಪ್ ಕೊಡಿ, ಮತ್ತು ಇದನ್ನು ಇಲ್ಲಿಗೆ ಈ ಥರ ತಿರುಗಿಸ್ಕೋಬೇಕು ಪ್ರಿನ್ಸಸ್ ಕಟ್ದು. ಮತ್ತು ಇಲ್ಲಿ ಈ ಭಾಗದಲ್ಲಿ ಏನು ಮಾಡಬೇಕು, ಆರ್ಮೋಲ್ ಹತ್ರ ನಾವು ಡೌನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಫುಗ್ಗ ಬಂದುಬಿಡುತ್ತೆ, ಫುಗ್ಗ ಬರೋದು, ರಿಂಕಲ್ಸ್ ಬರೋದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಇಲ್ಲೂ ಕೂಡ ನಾವು ಒಂದು ಸ್ವಲ್ಪ ಅರ್ಧ ಇಂಚು ಒಳಗಡೆ ಸೈಡ್ ತೊಗೊಂಡು ಈ ಥರ ಹೀಗೆ ಶೇಪ್ ಕೊಟ್ಕೊಂಡು ಇಲ್ಲಿ ಕಡಿಮೆ ಅಂತಂದರೂ 3/4 ಇಂಚು ನಾನು ಡೌನಿಂಗ್ ಮಾಡ್ಕೊಂಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ಅದಾಯಿತು. ಇದಾದಮೇಲೆ ಏನು ಮಾಡಬೇಕು, ನೆಕ್ಸ್ಟು ಕರೆಕ್ಟಾಗಿ ಅಳತೆ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ, ಮುಂಭಾಗದಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಆ ಭಾಗದಲ್ಲಿ ಏನು ಮಾಡಿಬಿಡ್ಬೇಕು, ಹೀಗೆ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಇದನ್ನು ಈ ರೀತಿ ಇವಾಗ ಫೈನಲ್ ಫಿಟ್ಟಿಂಗಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟಾಯಿತು. ಇವಾಗ ಏನು ಮಾಡಿ, ನಿಮ್ಮ ಒಂದು ಪ್ರಿನ್ಸಸ್ ಕಟ್ ಯಾವ ಶೇಪ್ದಲ್ಲಿ ಇರುತ್ತೋ ಆ ಶೇಪ್ನ ನೀವು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲೊಂದು ಸ್ವಲ್ಪ ಒಂದು 1/4 ಇಂಚ್ ಮಾತ್ರ ತೆಗೀರಿ, ಅಷ್ಟೇ ಸಾಕು. ಅದಾದಮೇಲೆ ಈ ಭಾಗದಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಪ್ರಿನ್ಸಸ್ ಕಟ್ ಈ ರೀತಿ ಬಂತು. ಅದಾದಮೇಲೆ ಇವೆರಡಾಯಿತು. ಮತ್ತು ಬ್ಯಾಕ್ ಪಾರ್ಟ್ ಆಯಿತು. ಬ್ಯಾಕ್ ಪಾರ್ಟ್ ಕ್ಯಾನ್ವಾಸ್ ಹಾಕಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ಟಿಂಗ್ ಮಾಡಲ್ಲ. ಸೊ ಬ್ಯಾಕ್ ಪಾರ್ಟ್ ಬೇಕಂದರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು, ಬಟ್ ನೀವು ಬೋಟ್ ನೆಕ್ಕಲ್ಲೇ ಕಟ್ಟಿಂಗ್ ಮಾಡ್ಕೋಬೇಕು, ಅದನ್ನು ಡೀಪ್ ನೆಕ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಓಕೆ, ಇವಾಗ 4 ಫೋಲ್ಡಿಂಗಲ್ಲಿ ನಾನು ಇಲ್ಲಿ ಈ ಒಂದು ಲೈನಿಂಗ್ ಪೀಸ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. 4 ಫೋಲ್ಡಿಂಗಲ್ಲಿ ಇರಲಿ, 4ನೇ ಭಾಗನೇ ಇರಬೇಕು ಇದು. ಅದಾದಮೇಲೆ ಏನು ಮಾಡಬೇಕು, ತುದೀಲಿ ಉದ್ದ ತುಂಡ ಇತ್ತು ಅಂತಂದರೆ ನೀಟಾಗಿ ಲೈನಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಉದ್ದ ಎಷ್ಟಿದೆ, ನಿಮ್ಮ ಒಂದು ಬ್ಲೌಸ್ ಎಷ್ಟು ಉದ್ದ ಇದೆಯೋ ಅಷ್ಟು ತೊಗೋಬೇಕು. ನಾನು ಇಲ್ಲಿ ತೊಗೋತಾ ಇದ್ದೀನಿ 10.5 ಇಂಚ್, ನಾನು ಇಲ್ಲಿ ಉದ್ದ ತೊಗೋತಾ ಇದ್ದೀನಿ. 9.5 ಇಂಚ್ಗೆ ಅವ್ರಿಗೆ ಕಂಪ್ಲೀಟ್ ಮಾಡಬೇಕು, ಅದಕ್ಕೋಸ್ಕರ. ಅದಾದಮೇಲೆ ಏನು ಮಾಡಬೇಕು, ಡೌನಿಂಗು ನಾನಿಲ್ಲಿ 3.5 ಇಂಚ್ ತೊಗೋತಾ ಇದ್ದೀನಿ. ಡೌನಿಂಗು ಈ ಥರ 3.5 ಇಂಚ್ ತೊಗೊಳ್ಳಿ. ಅದಾದಮೇಲೆ ಈ ಭಾಗದಲ್ಲಿ ಎಷ್ಟು ಅಂತ ಅಂದರೆ ಇದು ಚೆಸ್ಟರ್ ಅಂದರೆ ಎದೆ ಸುತ್ತಳತೆ 4ನೇ ಭಾಗ ತೊಗೋಬೇಕು, ನೆನ್ಪಿಟ್ಕೊಳ್ಳಿ. ಎದೆ ಸುತ್ತಳತೆ 4ನೇ ಭಾಗ ತೊಗೊಂಡು ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ಇದು ಬೇಸಿಕ್ಗಲ್ಲ, ಅಡ್ವಾನ್ಸ್ ಅವ್ರಿಗೆ ನಾನು ಹೇಳ್ತಿರುವಂಥದ್ದು. ಮತ್ತು ಇಲ್ಲಿ 5 ಇಂಚ್ ತೊಗೊಳ್ಳಿ, 5.5 ಇಂಚು ನಿಮ್ಮ ಒಂದು ಸ್ಲೀವ್ಸ್ ರೌಂಡ್ ಎಷ್ಟಿದೆಯೋ ತೊಗೊಳ್ಳಿ. ಇಲ್ಲಿ ಜಾಯಿಂಟ್ ಮಾಡಬೇಕು, ಯಾಕಂದರೆ ಬಟ್ಟೆ ತುಂಬ ಸಾಲ್ಟ್ ಆಗಿದೆ ಇಲ್ಲಿ, ಅದಕ್ಕೋಸ್ಕರ. ಮತ್ತು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಭಾಗದಲ್ಲೂ ಕೂಡ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ಬಟ್ಟೆನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು, ನೆನಪಿರಲಿ.
ನೋಡಿ ಕಂಪ್ಲೀಟ್ ಆಯಿತು. ಒಂದು ಬೇಸಿಕ್ಕಾಗಿ ಸಿಂಪಲಾಗಿ ಯಾವ ರೀತಿ ಒಂದು ಬೋಟ್ ನೆಕ್ಕಲ್ಲಿ ಪ್ರಿನ್ಸಸ್ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇವಾಗೇನಿಲ್ಲ, ಇವಾಗ ಓನ್ಲಿ ಬಟ್ಟೆ ಮೇಲಿಟ್ಟು ಅಂದರೆ ಬ್ಲೌಸ್ ಪೀಸ್ ಮೇಲಿಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ಮಾತ್ರ ಇರುತ್ತೆ. ತುಂಬ ಡೀಟೇಲ್ಸಾಗಿ ಅಂತ ಅಂದರೆ ಲೈನಿಂಗಲ್ಲಿ ನಾನು ಹೇಳಿದ್ದೀನಿ. ಲೈನಿಂಗ್ ಪೀಸ್ನ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೋತು ಅಂತ ಅಂದರೆ ಒಂದು ಸೀರೆ ಮೇಲಿಟ್ಟು ನಾವು ಆರಾಮಲ್ಲಿ ಕಟ್ಟಿಂಗ್ ಮಾಡ್ಕೊಬಿಡ್ಬೋದು. ಬ್ಯಾಕ್ ಪಾರ್ಟ್ ನಾನು ಹೇಳಿದೆ, ನಾನು ನಿಮಗೆ ಬ್ಯಾಕ್ ಪಾರ್ಟ್ ಫಸ್ಟು 3 ಇಂಚ್ ತೊಗೊಂಡಿದ್ದೀನಿ, ಅದಾದಮೇಲೆ ಫುಲ್ ಡೀಪ್ ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನೀವು ಬ್ಯಾಕ್ ಪಾರ್ಟು ನೀವು ಡಿಸೈನ್ ಚೇಂಜ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಫಸ್ಟು 3 ಇಂಚ್ಗೆ ನೀವು ನೆಕ್ಕನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ನೀವು ಕೆಳಗಡೆ ಸೈಡು ನೀವು ಎಷ್ಟು ಬೇಕಾದರೂ ತೊಗೊಳ್ಳಿ. ಬಟ್ ಮೇಲ್ಗಡೆ ಸೈಡು 3 ಇಂಚ್ಗೆ ನೀವು ತೊಗೊಳ್ಳೇಬೇಕು, ಇಲ್ಲಾಂದರೆ ಶೋಲ್ಡರು ತುಂಬಾ ಬ್ಲೌಸ್ ಫುಲ್ ಕೆಟ್ಟೋಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬೋಟ್ ನೆಕ್ಕಲ್ಲಿ ನಾವು ಹೊಲಿತಾ ಇರುವಂಥದ್ದು. ಇಲ್ಲಾಂದರೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ 3 ಇಂಚ್ ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಫುಲ್ ಡೀಪ್ ತೊಗೋತೀನಿ ಅಂತಂದ್ರೂ ಕೂಡ ಓಕೆ. ಬಟ್ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಬೋಟ್ ನೆಕ್ ಇರಲೇಬೇಕು. ಅಂದರೆ ಬಂದ್ಗಲ ಅಂದರೆ ಫ್ರಂಟ್ ಮತ್ತು ಬ್ಯಾಕಲ್ಲಿ ಬ್ಯಾಕ್ ಇರಬೇಕು, ಗಲ 3 ಇಂಚಿಂದ ಒಳಗಡೆ ಸೈಡ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಅದು ಬೋಟ್ ನೆಕ್ ಆಗಿರುತ್ತೆ. ಆವಾಗ ನಾವು ಶೋಲ್ಡರ್ನ 7 ಇಂಚ್ ತೊಗೊಂಡಿರ್ತೀವಿ, 7 ಇಂಚ್ ಅಥವಾ 7.5 ಇಂಚ್ ತೊಗೊಂಡಿರ್ತೀವಿ. ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಏನಿರುತ್ತೆ, ನೀವು ಬ್ಯಾಕ್ ಪಾರ್ಟ್ನ ನಾನು ಕಟ್ಟಿಂಗ್ ಮಾಡಿಕೊಂಡೆ, ಅದಾದಮೇಲೆ ಫ್ರಂಟ್ ಪಾರ್ಟಲ್ಲಿ ನಾವು ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಯಾವ್ಯಾವ ಭಾಗಕ್ಕೆ ಬೇಕೋ ಅದನ್ನು ನೀವು ಬಟ್ಟೆನ ನಾವು ಸೀರೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಗೊತ್ತೇ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ನೋಡಿ, ಈ ರೀತಿ ನಾನು ಬಟ್ಟೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಡಿಸೈನ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡಬೇಕು. ಇದರಲ್ಲಿ ನಾನು ಡೋರಿ ತುಂಬಾ ನಾನು ಕಟ್ಟಿಂಗ್ ಮಾಡ್ಕೋಬೇಕು, ಯಾಕಂದರೆ ಅವ್ರಿಗೆ ಡೋರಿ ಜಾಸ್ತಿ ಬೇಕು ಇಲ್ಲಿ. ಏಕೆಂತ ಅಂದರೆ ಡಿಸೈನೇ ಅದೇ ರೀತಿ ಇದೆ, ಮತ್ತು ಸ್ಲೀವ್ಸು ಕೂಡ ಡಿಸೈನ್ ಇದೆ, ಅದು ಕೂಡ ಒಂದು ಡೋರಿ ಡಿಸೈನೇ. ಡೋರಿ ಅಂತ ಅಂದರೆ ನಾವು ಲಟ್ಕನ್ಗೆ ನಾವು ಆ್ಯಡ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ. ಸೊ ಇಷ್ಟು ಕಟ್ಟಿಂಗ್ ಆಯಿತು. ಇದಾದಮೇಲೆ ಏನು ಮಾಡಬೇಕು, ಎಲ್ಲ ಒಂದು 1/4 ಇಂಚು ನಾವು ಗ್ಯಾಪ್ ಇಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಫ್ರಂಟ್ ಬ್ಯಾಕ್ ಎರಡು ಕಟ್ಟಿಂಗ್ ಆಗಿದೆ. ಇವಾಗ ಸ್ಲೀವ್ಸ್ ಒಂದು ಸೈಡು ನಾವು ಫ್ರಂಟ್ ಒಂದು ಬ್ಯಾಕ್ ಕಟ್ಟಿಂಗ್ ಮಾಡಿಕೊಂಡ್ರೆ ಮತ್ತೊಂದು ಸೈಡು ನಾವಿಲ್ಲಿ ಮತ್ತೊಂದು ಸೈಡ್ ಬಾರ್ಡರ್ನ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸಲ್ಲಿ ಮೊದಲಿಗೆ ನಾನು ಹೇಳಿದೆ, ಇಲ್ಲಿ ಒಂದು ಸ್ವಲ್ಪ ಸಾಲ್ಟೇಜ್ ಆಗಿದೆ ಬಟ್ಟೆ ಅಂತ ಅಂದ್ಬಿಟ್ಟು ಲೈನಿಂಗ್ ಪೀಸಲ್ಲಿ. ಸೊ ಅದನ್ನು ನಾವು ಇವಾಗ ಕವರ್ ಮಾಡ್ಕೊಂಡು ಏನು ಮಾಡಬೇಕು, ಬಟ್ಟೆ ಪೀಸಲ್ಲಿ ಎಕ್ಸ್ಟ್ರಾನೇ ತೊಗೊಬಿಡ್ಬೇಕು. ನಮಗೆ ಎಷ್ಟು ಸಾಲ್ಟೇಜ್ ಆಗಿದೆ, 2 ಇಂಚ್ ಸಾಲ್ಟೇಜ್ ಆಗಿದೆ ಅಂದರೆ 2 ಇಂಚ್ ಆ ಕಡೆ ಸೈಡು ಬಟ್ಟೆ ತೊಗೊಂಡು ನಾವು ಪೂರ್ತಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಏನಪ್ಪ ಅಂತಂದರೆ ಓನ್ಲಿ ಲೈನಿಂಗ್ ಪೀಸಲ್ಲಿ ಮಾತ್ರ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ, ಮೇನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಸೊ ನಾವು ಈ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು, ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕೋಗ್ಬೇಡಿ. ಕಮೆಂಟಲ್ಲಿ ನಿಮ್ಗೆ ಏನೇ ಅನಿಸಿದ್ರು ಕೂಡ ಅದನ್ನೇ ನನಗೆ ತಿಳಿಸ್ಬೋದು. ಥ್ಯಾಂಕ್ ಯು.